आंबे शिंगीचं नगार नगराला ढगार ढगराला नव मेक्याला नव मोत्या मोत्या झाले परीक म्या गेले काळवातीच्या दारात दार नव्हती बरी पान खाती करकरा घाम येते दरदरा काढती पदर घालती वारा नाव सांगती एक धोंडीबाची लेक नाव सांगती बहीण म्हात्रावची बहीण नाव सांगती आवजई नागनाथरावची भावजई नाव सांगती शानी रामशेट्टीची राणी. ನಮಸ್ಕಾರ ನಿಮ್ಮ ಪರಿಚಯ ಹೇಳಿ. ನಮಸ್ಕಾರ ರೀ ಸರ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಅಂಬವ್ವ ರೀ. ನೀವು ಹುಟ್ಟಿದ ಹಿಡಿದು ಇಲ್ಲಿವರೆಗೂ ನೀವು ಕಷ್ಟ ಏನೇನು ಬಿದ್ದೀರಿ ಎಲ್ಲ ನಿಮ್ಮ ಜೀವನ ಕತೆ ನಮ್ಮ ಜೊತೆ ಹೇಳಿ. ಜೀವನ ಕತೆ ಹೇಳ್ತಾ ಕೇಳ್ರಿ ಸರ. ನಮ್ಮ ತಂದೆ ನಾ ಹುಟ್ಟಿನ ಊರು ಜೀರ್ಗಾಕಿ ಅದ ರೀ. ಆ ಕಡೆ ಅವ್ರ ತಾಲೂಕ ಅದೇ ಬೀದರ್ ಜಿಲ್ಲೆನೇ ಬರ್ತದೆ ರೀ. ಮತ್ತೀಗ ಯಾಂಬೆ ಸಿಂಗದಾಗ ಕೊಟ್ರ ಭಾಲ್ಕಿ ತಾಲೂಕ ಬೀದರ್ ಜಿಲ್ಲೆನೇ ಬರ್ತದೆ ರೀ. ಓಕೆ, ಎಷ್ಟು ವರ್ಷದಾಗ ಆಗ್ಯದ್ರಿ ನಮ್ಮ ಮದುವೆ 9 ವರ್ಷನಾಗ ಆಗ್ಯದ್ರಿ ಸರ್. ಹಿಂಗೆ ಈ ಸೋಯಾಬೀನ್ ಹ್ಯಾಂಗ ಬಿತ್ತಾರಲ್ಲ ಹಂಗೆ ಕಾಯಿನೇ ಬಿತ್ತಿರು. ಆ ಕಾಯಿನೇ ತಂದು ಹಿಂಗೆ ಒಲೆ ಮೇಲೆ ಕುದಿಸ್ಲಾಕ ಇಟ್ಕೊಂಡಿದ್ದೆ ನೀರಿನ ಗಡಿಗ್ಯಾಗ. ಗಡಿಗೆನೆ ನೀರಿಂದ ಗಡಿಗೆ ರೊಟ್ಟಿ ಮಾಡೋದ್ ಬಿ ಹೆಂಚ್ ಕಪ್ರದೆ ಎಲ್ಲ ಇಂಥವೇ ಇರ್ತಿದ್ರಿ ನಮ್ಮ ಅಜ್ಜಿ ಅವ್ರದೆಲ್ಲ. ನೀವು ಸಣ್ಣಾಗಿದ್ದಾಗ ಎಷ್ಟು ದುಡ್ಡಿದ್ದು ರೊಕ್ಕ ನಡೀತೀವ ಅವಾಗ? 1 ದುಡ್ಡ್ರಿ ತಾಂಬರ್ ದುಡ್ಡು ಇರ್ತಿತ್ತು, ಗೋಲ್ ಇರ್ತಿತ್ತು. ಅದ್ರ ಅದು ಬೆಳ್ಳಿವೇ ಇದ್ರಿ. ₹1 ಒಂದು ತೊಲಿ ಬೆಳ್ಳಿ ಇರ್ತಿತ್ತು. ಅದು ಒಂದು ರೂಪಾಯಿ ಅಂತೀರ ಅದಕ್ಕೆ. ಅದು ₹1 ತಗೊಂಡ್ರೆ ಮಕ್ಕಳ ಸಾಮಾನು ಬರ್ತಿತ್ತು. ನೀವು ಸ್ಕೂಲ್ ಅದು ಏನು ಹೋಗಿಲ್ರಿ? ಏನಿಲ್ರಿ ಸರ. ನಮ್ಮೂರು ಒಂದು ಅದ್ರ ಮನಿ ಒಂದು ಹೊಲೆಯರ ಮನಿ ಈಸೆ ಥೋಡೆ ಇದ್ರಿ. ಆ ಊರಾಗ ಏನ್ ಸಾಲ ಇಲ್ಲ ಏನಿಲ್ಲ. ಸಂಬೆಳಿ ಅಂತ ನಮ್ಮ ಅಪ್ಪವ್ರ ಸಂಬೆಳಾಗ ಹುಟ್ಟರು ಶಿವರ್ ದೂರ ಆಗ್ಯಾವ ಅಂತ ಹೇಳಿ ಅಲ್ಲಿ ಮನೆ ಮಾಡ್ಯಾರ ಜೀರ್ಗಿ ಅಂತ. ಜೀರ್ಗಾಕೆ ಮಾಡ್ಯಾರ. ಈಗ ಅದು ಓದ್ಲಾಕ್ ಬರೋದ್ರ ಅಂತ ಥೈಲಿ ಅವ್ರು ಚಂಬಳಿಯವ್ರು ಬಂದ್ರಿ. ಬರೋಣ ನಾ ಏನಂದ ಹುಡುಗ್ರೆ ಬರ್ರಿ ಇಲ್ಲಿ ಗಿಡಕ್ಯಾಗ ಸಾಳಿ ಬರ್ರಿ ಮತ್ತೆ ನೀವು ನಾಳೆ ಹಿಡಿದು ರೆಡಿಯಾಗಿ ಬರ್ರಿ ಅಂದ್ರು. ಬರೇ ಮನುಷ್ಯನಪ್ಲೇನೆ ಬತ್ತಲೇನೆ ಇರ್ತಿದಾರ. ಊಟ ಅರ್ಬಿ ಇರ್ತಿಲ್ಲ ಏನಿಲ್ಲ ಹಿಂಗೆ ಅಡಿ ವಾಣ್ಯಾರ್ಗಪ್ಪಲೆ ಬದುಕಿದೇವ್ ನಾವ್. ಆ ಕಡೆ ಹಾ ರೀ ಅಂಬಣ ನಮ್ಮ ಒಂದು ಅರ್ಬಿಲ್ಲ ಏನಿಲ್ಲ ಎಲ್ಲ ಸಾಳಿಗೆ ಹೋಯ್ತಿ. ಶಾದಿಗೆ ಹೋದ್ರೆ ಒಂದು ಪಾವ್ ಕೂಲಿ ಬರ್ತಾವ, ಪಾವ್ ಕಿಲೋ ಜೋಳ ಕೊಡ್ತಿರ್ರಿ ಬೇಗನ ಶಾದಿಗೆ ಹೋದ್ರು. ಬೀಸದಾದ್ರು ಬೀಸ್ತಿದೆ, ಇಲ್ದಾದ್ರು ಅವು ಹೆಂಚನಾವ್ ಸುಟ್ಕೊಂಡು ಹುರಿದು ಹಳ್ಳ ಆಯ್ತಿದ್ ಹಂಗೆ ತಿಂದ್ಕೊತ ಹೋಯ್ತಿದೇವ್ ಶಾದಿಗೆ. ಎಷ್ಟು 10ನೇ ವರ್ಷ ಆಗ್ಯದ್ರಿ ನಿಮ್ಮ ಮದುವೆ? 9 ವರ್ಷಕ್ಕೆ ಆಗ್ಯದ್ರಿ ಸರ್. 9 ವರ್ಷಕ್ಕೆ ನಮ್ಮವ್ ಹಿಂಗ ಹೊಲ ಶಾದಿ ಮುಂದ್ ಹೋಯ್ತಿಳು. ಕೆಸರು ಅಂದ್ರೆ ಕೆಸರು, ಕಳಿವಿ ಅಂದ್ರೆ ಕಳಿವಿ ಬಿತ್ತಿರು. ಅದು ಕೆಸರೇ ರಾಬಡಿ ಹೊಟ್ಟೆ ತುಂಬಾ ತಿನ್ಬೇಕು. ಊಟ ಸಿಗ್ತಿಲ್ಲ, ಮತ್ತೇನ್ ಮಾಡ್ಬೇಕು, ಹೊಟ್ಟೆ ತುಂಬಾ ಅದೇ ತಿಂತೀರ. ಹೊಟ್ಟೆ ತುಂಬಾ ತಿಂದು ಕೆಸರಾಗ ಬರ್ಬೇಡ ಅಂದ್ರೆ ಡಬಕ್ ಬಿದ್ಕೋತ ಹಿಂದ್ಕೊಂತ ಹೋಯ್ತಿದ. ನಮ್ಮವ್ ಏನ್ ಮಾಡ್ದಳ್ರಿ, ಒಂದ್ ಹೊಡ್ಡದ ಇಲ್ಲಿ ಬಾಯಿ ಹೊಡ್ಡದ, ಇಲ್ಲಿ ಕೂಡಿಕ ಔಡಲ್ ಗಿಡ ಅವ, ಅದ್ರ ನೆಳ್ಳಿ ಕೂಡಂತ ಕೂಡಿಸ್ದಳು. ಕುಂತಾರ ಸರ್ ಔಡಲ್ ಬಿದ್ದಾವ್ ಢಿಗಾರಿ ಬೀಜ. ಅವೆಲ್ಲ ಕಾಯಿಗ ಬೀಜ ಗಪ್ಲೆ ಕಾಣಿಸ್ಯಾವ. ಕಚ್ಲತ್ತಿದ 2 ಹಲ್ ಬಂದಿದ್ದು. ಕಚ್ಲತ್ತಿದ ಅವು ಬೀಜ ಕೈ ಹತ್ಲತಾವ. ಮತ್ತೆ ಎಣ್ಣೆ ಕಾಯಿ ಬೀಜ ಗಪ್ಲೆ ಹತ್ಲತಾವ. ಚಲೋ ಹೊಟ್ಟೆ ತುಂಬಾ ತಿಂದಿದಾರಿ. ತಿಂಬಣ ಮನೆಗೆ ಬಂದೆವು ರಾತ್ರಿ ಹೇಳಿ ಉಲ್ಟಿ ಆಗಿ ಪೂರ ಕಿಂತ ಹೊಟ್ಟೆ ಚಟ್ಕಿ ಕಾಲು ಕಟ್ಕಿ ಮುಣ್ ತಿಂದಿ ಅಂತಕಿ ಇದ್ದಾರಿ. ಇರಣ್ಣ ಅದು ಔಡಲ್ ಪೂರ ಕಿಲರ್ ಮಾಡಿ ಹಾಕ್ತಿರಿ ಬೆಳಗನ. ಕಿಲರ್ ಉಲ್ಟಿ ಬುರ್ಗಿ ಉಲ್ಟಿ ಮಾಡ್ಕೊಂಬಣ ಹೊಟ್ಟೆ ಸಾಪ್ ಐತಿ. ಸಬಗಳು ತೆಳು ಹೆಣ್ಮಕ್ಳಾಗಿ ಹಿಂಗೆ ನಮ್ಮ ಅವ್ನ ಸರಿ ತಮ್ಮಗೆ ಎತ್ಕೊಂಡು ಹೋಯ್ತಿದ. ಹೊಲ್ದವ್ರು ಬಂದ್ರು ಅಂದ್ರೆ ಕೂಸಿಗಿಟ್ಟು ಸದಿ ಕಳಿಬೇಕು. ಮತ್ತು ಅವ್ರು ಹೋದ್ರು ಅಂದ್ರೆ ಮತ್ತೆ ಕೂಸಿಗೆ ಎತ್ಕೋಬೇಕು. ಸಣ್ಣಂದಾಗೆ ಕುರ್ಪಿ ಕೊಟ್ಟಳ್ರಿ 5 ವರ್ಷಿಗೆ. ಆಗಿನ ಹಿಡಿದು ದುಡ್ಯದೆ. ಅವ್ರು ಏನು ಸರ್ ಬಂದಿರಲ್ಲ, ನೀವು ನಾಳೆಗೆ ಬರ್ರಿ ಹುಡುಗರಿ ಅಂತ ಹೇಳಿ ಓಡಿ ಹೋದ್ರಿ. ನಮ್ಮ ಅವು ಹೇಳ್ದ, ಯಾವ ಸರ್ ಸಾಳಿ ಆಗಿನ ಹಿಡಿದು ಬರಿಬೇಕಂಬ ನನ್ನ ತೋಲ್ ಇದ್ರಿ ಅಂದ್ರ ಯಾವ ಸರ್ ಬಂದಾರ ನಾ ಸಾಳಿಗೆ ಹೋಯ್ತಾ ನೀನ್ ಚಿಂದಿ ಬಿದ್ದಲ್ಲ ಕಿಂತ ಬಿಟ್ಟಾಕ್ತಿರಿ ಹರಿದಿಂದ ಇಂಥದೇ ಕಟ್ಕೊಂಡು ಹೋಯ್ತಾ ನಾ ಸಾಳಿಗೆ ಅಂದಾರಿ. ಹೇ ಸುಮ್ಮನ್ ಕೊಡು, ಹಂಗೆಲ್ಲ ಸಾಳಿಗೆ ಹೋಗ್ಬೇಡ, ಹೊಟ್ಟಿಗೆ ಅನ್ಬಿರಲ್ಲ, ಶಾದಿಗೆ ಹೋಗ್ರಿ ಅಂದೋಳ್ರಿ. ಇನ್ನು ಅತ್ತ ಅಂದ್ರಿ ಸರ್ ಬೇಗನೆ ಬೆಳಗನ ಪೂರ 1 ತಿಂಗಳು ಹತ್ತಿದಾರಿ. 1 ತಿಂಗಳು ಜನ ಹತ್ತು ಒಂದು ಅಜ್ಜಿದ್ದು ಆಕಿನ ಬಲ್ಲೆ ಹೋಯ್ತದ. ಆಕಿನೇ ರೊಟ್ಟಿ ಮಾಡಕ್ ಹಚ್ತಿಳು. ಸಣ್ಣ 4-5 ವರ್ಷನಕಿ ಜರ ಚಲೋನೇ ಇದ್ದ. ಆ ಹುಂಚೆ ತಪ್ಪಲೆಲ್ಲ ಬರ್ಸ್ಕೊಂಡ್ ಬಾ ಮಗ, ಆ ಹುಂಚೆ ತಪ್ಪಲ್ ತಾಂತೇಳು ಬರ್ಸ್ಕೊಂಡ್ ಬರ್ತಿದಾರ. ಹೋಗಿ ಬರೀಕಿದ್ದ ಗಿಡ ಮೇಲೆ ಅದು ಏರ್ ತರ್ತಿದ. ಅದು ಕುದಿಸಿ ಅದ್ರ ಹುಳಿ ಎಲ್ಲ ಕಿವುಚಿ ಅದು ತಗರಿ ಮತ್ತು ಅದು ಹಿಟ್ಟಿನ ಥಮ್ಗಿ ಎಲ್ಲ ಹಿಂಗೆ ಹಂಗಾಳಿಸಿ ಹಿಟ್ಟು ಸಿಗುತ್ತಿಲ್ಲ ಸರ್. ಜಾಳ 3 ವರ್ಷ ಮಳೆ ಹೋಗಿತ್ತು, ಬರಗಾಲ ಇತ್ರಿ. ಅಂಬಣ ಆಕಿ ಅದೇ ಅಂಬ್ಲಿ ಮಾಡ್ತಿಳು. ಹುಳಿ ಹಾಕಿ ಥೋಡೆ ಖಾರ ಉಪ್ಪು ಹಾಕಿ
ಅದ್ರದ್ದೇ ಬ್ಯಾಳಿ ಮಾಡ್ತಿಳು, ಅದೇ ರೊಟ್ಟಿ ಮಾಡ್ತಿಳು. ನಂಗೆ ರೊಟ್ಟಿ ಮಾಡಕ್ಕೆ ಹಚ್ತಿಳು. ಸಣ್ಣ ಸಣ್ಣ ಚಲೋ ಮಾಡ್ತಿ ಅಂತೇಳು. ಅಂಬಣ ಹಂಗೆ ಆಕಿನ ಬಲ್ಲೆ ಉಳ್ದ. ಒಂದು ತಿಂಗಳು ಜನ ಮನೆಗೆ ಹೋಗಿಲ್ಲ ನೋಡ್ರಿ ಸರ್ ನಮ್ಮ ಅಜ್ಜಿ ಬಲ್ಲೆ. ನಮ್ಮ ಅಜ್ಜಿದು ತಂಗಿದ್ದಳು ಅಕ್ಕಿ. ಅದ್ರ ಕಡೆಯಿಂದ ಆಕಿನ ಬಲ್ಲೆ ಉಳ್ದ. ನಮ್ಮ ಸಾಳಿಗೆ ಹತ್ತಾಗ ಹೋಗಂದಿಲ್ರಿ. ಹೋಗಂಬಲ್ ಹೋಗೋಣ ಇನ್ನು ಸಾಳಿಗೆ ಹೋಗೋಣ ಬರ ಹಿಂಗೆ ವಾಟ್ಕನ್ಕಾಯಿ ವಾಡ್ಕೊಂಡು ತಿನ್ಬೇಕು. ಎಲ್ಲರ ಹಾಳಕುಲ್ ಕಾಯಿ ಎಗಳ್ಕೊಂಡು ತಿನ್ಬೇಕು, ನೀರು ಕುಡಿಬೇಕು. ಹಿಂಗೆ ಅಡಿ ಮನುಷ್ಯನ ಹಬ್ಬಲೇನೆ ಉಳ್ದ ನೋಡಿ. ನೀ ಸಾಳಿಗೆ ಹೋಗಂಬಲ್ ಹೊಂಟಿದ್ರೆ ನಾ ಬರಲ್ಲ ಮನೆಗೆ ಅಂದ. ಅಂದ್ರ ಭೀ ಆಕೆ ಸಾಳಿಗೆ ಹೋಗಂದಿಲ್ರಿ ಸರ್. ಸಾಳಿಗೆ ಹೋಗಿಲ್ಲ. ಮತ್ತು ಅವ ಉಡಲ್ ಬೀಜ ಚಲೋ ಮಾಡಿದ್ರು ನೋಡ್ರಿ ಕೆಸರು ತಿಂದಿನ್ಕ. ಹೀಗೆ ಬಾರ್ಗಲ್ ಬಂದಿತ್ರಿ. ಒಣ ಕಾಯಿನೇ ಬೆಳಿತಿದ್ವು. ಕಾಯಿನೇ ಬೆಳೆತ್ರ ಅದೇ ಕಾಯಿ ಹೊಲಕ್ಕೆ ಹೋಗಿದ್ದೆವು. ಎಲ್ಲ ಕಾಯಿ ತಂದು ಭೊಮ್ಗನ್ಕಾಯಿ ತಂದು ಅವು ಹೆಂಚಿನ ಭೋಗನ್ಯಾಗ ಕುದಿಸ್ಲತ್ತಿದ್ದೆವು ಗಡಿಗ್ಯಾಗ. ನಮ್ಮ ಅಮ್ಮವ್ರು ಒಬ್ರು ಗುರುಗ್ ತಗೊಂಡು ನೆಂಟಸ್ತನಕ್ಕೆ ಬಂದ್ರು ರೀ. ಅವ್ರು ಬಂದಿದ್ದೇವೆ ಅಂತ ಸೀರೆ ಇಟ್ಕೊಂಡು ಬಂದಾರ ಥೈಲಾಗೆ. ಖರೇನೆ ಅವರು ಬಂದಿದ ಅಂತ ಗೊತ್ತು ಮಾಡಿಲ್ಲ ಅವರು. ಅವ್ರು ಏನು ಮಾಡ್ಯಾರ ಬಾಡ್ರ ಮಗಳಿಗೆ ಮಾಡರಿ ಅಂತ ಹೇಳಿ ಬಂದಾರ್ರಿ. ಅಂದ್ರೆ ನಮ್ಮ ಬಂದಾರ ಅಂತ ಹೇಳಿ ಇನ್ನೇನು ಮಾಡ್ರಿ ಮನ್ಯಾಗ ಜೋಳ ಇಲ್ಲ ರೀ. ದುಗು ಹೋದ. ಹಂಗೆ ಚಿಂದಿ ಉಟ್ಕೊಂಡೆ ಊರಾಗ ಹೋದ. ನೆಂಟ್ರು ಬಂದಾರ್ರಿ, ನಾನು ಸದಿಗೆ ಬರ್ತಾ ಜೋಳ ಕೊಡ್ರಿ. ಸೇರ್ ಜೋಳ ಕೊಟ್ರಿ. ಅವ್ ಸೇರ್ ಜೋಳ ತಗೊಂಡ್ ಬರೋಣ ನಮ್ಮ ಬೀಜದಳು ಕಲ್ಲಿಗೆ. ನಮ್ಮ ಬಾಬಾ ಹೋಗಿ ಬೆಲ್ಲ ಸೋಪು ತಂದ್ರು. ನೆಂಟ್ರು ಬಂದಾರ ಸಾದ್ರಳೆ. ನಮ್ಮ ಸಾದ್ರಮ್ಮನ ಮಗನಿಗೆ ಕೊಟ್ಟಾರ್ರಿ. ನಮ್ಮ ಸಾದ್ರತ್ತಿ ಮಗನಿಗೆ ಅಂದ್ರೆ ನೆಂಟ್ರು ಬಂದಾರಂತ ಅವ್ರು ತಿಳ್ಕೊಂಡ್ರ. ಅಂಬಣ ಅದು ಒಂದು ಕಾಯಿ ಬೀಜ ಎಲ್ಲ ಕುಟ್ಟಿ ಸೋಪು ಎಲ್ಲ ಕುಟ್ಟಿ ಕಾಯಿ ಹಾಕಿ ಮಾಲದಿ ಮಾಡ್ದೋಳ್ರಿ ನಮ್ಮ ಬೆಲ್ಲ ತಂದಿಂದು. ಮತ್ತೆ ಕಾಯಿ ಬಿ ಕುದಿಸಿ ಒಂದು ಹೋಗ ಗಡ್ಗಿ ಅದು ಕಾಯಿ ಬಿ ತಿಂದ್ರು. ಮತ್ತೊಂದು ಥೋಡೆ ಹಿಂಡಿ ಕುಟ್ಟಿ ರೊಟ್ಟಿ ಸರಿ ಖಾರ ಮಾಡಿದ್ರು. ಆಯ್ತು ಊಟ ಮಾಡಿದ್ರು. ನಾ ಏನು ಮಾಡ್ತಾ ಬಡ ಅಂಗಳು ಹುಡುಗರಿ ಆ ಕೂರಲ್ಲಿ ಅಂಟ್ಕಿ ನಮ್ಮ ಬಾಬನ ಬಲ್ವಿ ಆಡಿದ್ದು ಹುಡುಗರಿ ಒಂದು ಬಿಂದಿಗೆ ತಗೊಂಡು ನೀರು ತರರಿ ಹಿಂಗೆ ಮಾಡ್ತಿದ. ಅರ್ಬಿಲ್ಲ ಎಲ್ಲ ಹೊಟ್ಟಿಗೆ ಪೋಲ್ಕೈಲೆ ಫಿಲ್ಕೈಲೆ ಐತೆ ಹೊಕೊಂಡಿಗೆ ಸುತ್ಕೊಂಡಿದ. ಆಯ್ತು ಹಿಂಗೆ ತಿರ್ಗಾಡತ್ತ. ಅಂಬಣ್ಣ ಅವರೆಲ್ಲ ನೋಡ್ಯಾರ. ನೋಡೋಣ ಬೆಳಗನ ಉಳ್ದಾರ ಹೊತ್ತೊಂಟಿದ್ದೇನಂತಾರ. ಇವ ಮತ್ತು ನಿಮ್ಮ ಮಗಳಿಗೆ ನಾವು ಮಾಡ್ತೇವು ಹಿಂಗೆ ಹೊಲ್ದ ಹಂದೆ ಮಾಡ್ತಾನೆ ನಮ್ಮ ಮಗ ಇದು ಹೊಲ ಹೊಡ್ಯೋದು ಮಾಡ್ತಾನ, ನೌಕರಿ ಇರ್ತಾನ. ಅವ್ರಂದ್ರೆ ಹಿಂಗೆ ಮೇಸಿ ಹೊಡಿಯೋರು. ನಾ ಇಲ್ದ್ರು 9 ವರ್ಷನಕ್ಕಿ ಅಂಥವ್ರಿಗೆ ಮಾಡತ್ತಾರ. ನಮ್ಮವ್ವ ಯಪ್ಪ ಕೈ ಹಿಡಿದ್ರೆ ಕೈ ಕೆತ್ತು, ಕಾಲು ಹಿಡಿದ್ರೆ ಕಾಲು ಕೆತ್ತು, ನಾ ಏನ್ ಮಾಡ್ಲಿ ಮದಿ ಅಂತಂದಳು. ಯವ್ವ ನಿನಗ 200 ರೂಪಾಯಿ ತಲೆ ಬಂಗಾರ ಇತ್ರಿ ಆಗ. ನಿಂಗ 200 ರೂಪಾಯಿ ಕೊಡ್ತೇವ ಮಾಡು ಅಂದ್ರು ನಮ್ಮಮ್ಮ. ಅಂದ್ರೆ ನಮ್ಮವ್ವ ಏನಂದಳು, ಯಪ್ಪ ನನ್ನ ಮಗಳಿಗೆ ಮಾರಕಿನಪ್ಲೆ ಆಯ್ತು 200 ರೂಪಾಯಿ ಯಾಕೆ ತಗೊಲಿ, ನಾ ಬ್ಯಾಡ ಅಂದಳು. ಬ್ಯಾಡ ಅಂಬಣ ನಮ್ಮ ತಮ್ಮಗೆ ನೌಕರಿ ಇಟ್ಟುಳ್ರಿ. ಹೊತ್ತೊಳಗೆ ದಿನ ನೆಂಟಸ್ತಾನೆ ಮಾಡತ್ತಾರ. ಸೀರೆನೆ ತಂದಾರ ಉಡ್ಸ್ಲತ್ತಾರ. ಮತ್ತಿನ್ನು ಇಂಥದ್ದು ಜಾಗಿನ ಹತ್ರಿ ತಂದಾರ 6 ಮಾಸಿದ್ವು. ಮತ್ತು ಗೋರ್ಮಾಳ ಚೈನು ಅದು ಸೀರೆ ತೊಗೊಂಡು ಬಂದಾರ. ಇನ್ನು ನಮ್ಮ ಅಮ್ಮವ್ರೇನೋ ಸುಮ್ಮನೆ ಹೊಲ್ದ ಅಂದ್ಯದು ಏನಾರ ಹೊಲ ಇದ್ರ ನೆಲ ಇದ್ದಿಲ್ಲ ಖರೆ ಹಿಂಗೆ ಒಕ್ಕಲ್ತನ ಇತ್ತು ಬಾಡಿಗೆ ತನ ಮಾಡ್ತಿರು. ಒಟ್ಟೆಲ್ಲ ಇಕ್ಕಿ ಸಕ್ರೆನೆ ಹಾಕಿ ಬಂದಾರ. ಸಕ್ರೆನೆ ಹಾಕಿ ಬರೋಣ. ನಮ್ಮ ಏನು ಮಾಡಿದ್ಳು ಇನ್ನೇನು ಮಾಡ್ಯ. ನಮ್ಮ ತಮ್ಮಗೆ ನೌಕರಿ ಇಟ್ಟಳು. ಒಂದು ಅಡ್ಡಿ ಕಾಳ್ವಿ ತಂದಳು, ಒಂದು ಅಡ್ಡಿ ಕಪ್ಲಿ ತಂದಳು. ಅದು 2 ಸಾವಿರ ಅಕ್ಕಿ ಬಂದ್ರಿ. 2 ಸಾವಿರ ಅಕ್ಕಿ ಬರೋಣ. ಇನ್ನು ಇಷ್ಟು ದಿನದಾಗ ಮದುವೆ ಅದ ನೋಡ್ಯಾ ಮತ್ತು ನಾವು ಬರ್ತೇವೆ ಅಂತ ಹೇಳಿ ಬಂದ್ರು ನಮ್ಮಮ್ಮವ್ರು. ಬಂದ್ರು ರೀ ಸರ್. ಆಗುತ್ತೆ ಸಕ್ರೆ ಹಾಕಪ್ಪರ್ನೇ ಅಷ್ಟು ಹೊಸ್ತ ಇಟ್ಟು ಬಂದಾರ. ಈಗ ಸಕ್ರೆ ಹಾಕಿ ಹೋದ್ರು. ಇನ್ನೆಂಟು ಮದಿದು ಥರ ಮಾಡಿ ಹೋದ್ರಿ. ಈಗ ಮದಿನ ಇಷ್ಟು ದಿನ ಅದ ನೋಡಿ ಅಂತೆಲ್ಲ ಹೇಳಿ ಮಟ್ಟಿಗೆ ಹೋದ್ರು. ಬಂದ್ರು ಇನ್ನು ಮದಿಗೆ ಎತ್ತಿನ ಗಾಡಿ ಕಟ್ಕೊಂಡ್ ಬಂದಾರಿ ಇಬ್ಬರೇ. 2 ಜನ ಮದಿಗೆ ಎತ್ತಿನ ಗಾಡಿ ಕಟ್ಕೊಂಡ್ ಬಂದಾರ. ನಮ್ಮವ್ ಇದ್ರು 2 ಸೇರಿನ ಹುಗ್ಗಿ 2 ಸೇರಿನ ಬಾನ ಮಾಡ್ಯಾಳ. ನಮ್ಮ ಅವ್ವನ್ ತಮ್ಮ ಹಬ್ಬ ಬಂದನ, ಅವ್ 1 ರೂಪಾಯಿ ಏರ್ ಕೊಟ್ಟನ. ನಮ್ಮ ಆಯ ತಮ್ಮ ಹಬ್ಬ ಬಂದನ, ಅವ್ 1 ರೂಪಾಯಿ ಏರ್ ಕೊಟ್ಟನ. ಸಣ್ಣ ಮದಿ ಸಣ್ಣಗಾರ ಊಟಕ್ಕೆ ಬರೀ ಬುಧವಾರ ಅಂಬಲ್ಲ ಅಂತ ನಮ್ಮ ಮದಿ ಆಗಿದ್ರಿ ಸರ್ ನಮ್ದು. ಮಾಡಿ ಬೇಗಿ ನಡ್ಕೊತ ಬರೋದು ಹಿಂಗ ಬಾರನ್ ಬರೋ ಚವಿ ಹರಿ ಅದಾರ. ಇದು ಸಂತಪುರ ಜೀರ್ಗಿಲಿಂದ ಬರ್ಲಕ್ಕ ಹೇಳಿ ಶುರು ಮಾಡಿದ್ರು ಬರ್ಲಕ್ಕ ಮದಿ ಅದು ಅಟ್ಟೆ ಮಂದಿ ಉಂಡ್ರು. ಎಲ್ಲರೂ ಊಟನೇ ಆಯ್ತು. ರಾತ್ರಿ ಮಾಡ್ಯಾರ್ರಿ ಊಟ ಎಲ್ಲ. ಅವ್ರ ತಮ್ರಿಗೆ ನಮ್ಮ ಹತ್ರಳೆ ಬೇಗಿ ಬರೋದಿದ್ದಿನ ಕಡೆ ಬೇಗಿ ಮಾಡ್ಯಾರ.
ಇನ್ನು ಎತ್ತಿನ ಗಾಡಿ ಕಟ್ಕೊಂಡು ಹೊಂಟ್ರಿ ಅಪ್ಪ. ಹ್ಮ್ ಎಲ್ಲಕ್ಕ ನೋಡೋದು ನಮ್ಮ ಊರ್ ನಡೀತು, ನಮ್ಮ ಗಿಡ ನಡೀತು, ನಮ್ಮ ಹೊಲ ಹಾದಿ ನಡೀತು, ನಮ್ಮ ಊರ ಹತ್ಕೋತ ಗಾಡಿ ಎತ್ಕಡೆ ಹೊಂಟ್ರ ಹತ್ ಕಡೆ ಮಾಡಿ ಹತ್ಕೋತ ಹೊಂಟಾರಿ. ಆ ಹುಚ್ಚಡಿ ಆಡಿ ಮನುಷ್ಯನ್ ಅಂತವ್ ನಮ್ಗೆ ಅಂದ್ ಗೊತ್ತಾಯ್ತದ್ರಿ ಮದಿ ಅಂದ್ರೆ ಏನೋ ಏನಂದ್ರ ಹಂಗೆ ಹತ್ಕೋತ ಬಂದ್ರಿ. ಹೊತ್ತು ಮನಿಗೆ ಬಂದ್ರು. ಇಲ್ಲಿ ಹೊತ್ತು ಹೋಯ್ತು 6-7 ಆಟಕ್ಕೆ ಬಂದ್ರಿ. ಎತ್ತಿನ ಗಾಡಿ ಹಳ್ಳಗ್ ಬಂದದ್ರಿ ಸರ್. ಅಂಬಣ ಬಂದೆವು. ಇನ್ನು ಹಂಗೆ ಮೋತಿ ಬುಸ್ಕೊಂಡು ಹತ್ಕೋತ ನಾನು ಸರಿ ಒಬ್ಬಾಕಿ ಬಂದಿಳು ನೆಂಟ್ರು ನಮ್ಮ ನಾದನೇ ಮಗಳು ಚಂದ್ರಮ್ಮ ಅಂತ ನಾನು ಸಂಗಟೆ ಬಂದಳು. ಆಕೆ ನೀನು ಬಂದೆವು ಎಲ್ಲ ಕೈ ನೀರು ಕೊಟ್ಟರು, ಅದು ಏನೇನೋ ಮಾಡಿದ್ರು ಅಂತ ಎಲ್ಲ ಮಗಳು ಬಂದಾಳ ಅಂಥೇಳಿ ಕರ್ಕೊಂಡೆಲ್ಲ. ಆಗ ಓಟು ಹಿಂಗೆಲ್ಲ ಆರತಿ ತೊಗೊಂಬದು ಅದು ತುಳಿರಿ ಇದು ತಮ್ಗಿಕ್ರಿ ಹಿಂಗೆ ಯಾನಿಗೆ ಗೊತ್ತಿದ್ದಿಲ್ಲ. ಅವಾಗ ಹಿಂದಕ್ಕೆ 5 ದಿನ ಮದುವೆ ಮಾಡ್ತಿರಂತಲ್ರಿ? 5 ದಿನ ಏನ್ ಮಾಡ್ತೀರಿ? ಈಗ ಬಂದೆ ಇನ್ ಮದಿಗಿಂತ ಕರ್ಕೊಂಡ್ ಬಂದ್ರು ಮದ್ಮಗಳಿಗೆ. ಈಗ ಮದ್ವಿ ಮಾಡ್ತಾರ. ಇನ್ನ ಈಗ ಪೈಲೆ ಶುರು ದಿನ ಇದು ಕಿಚಡಿ ಕುಟ್ತಿರು ಜಾಳದೆ. ಅದು ಕುಟ್ ಜಾಳನೆ ಕುಟ್ಟಿ ಕುದಿಸ್ದ್ರ ಹಿಂಗ್ ಮ್ಯಾಲೆ ಎಣ್ಣೆ ತೇಳ್ತಿದ್ರಿ. ಅಂತ ಜಾಳ ಇರ್ತದ. ಹೆಬ್ರಡ್ಡು ಇಲ್ಲ ಈಗ ಬಂದ ಜಿಂಗ್ರಿ ಜಾಳ, ಹಜ್ಜಾಳ, ಈ ಸೇರ್ ಖಂಡಿ ಜಾಳ ಅಂತ ಒಂದ್ ಸೇರ್ ಬಿತ್ತಿದ್ರ ಒಂದ್ ಖಂಡಗ್ ಆಯ್ತದಂತ 20 ಮಣ ಆಯ್ತದಂತ. ಅಂತ ಜಾಳಗಳು ಇದ್ರಿ. ಆಗ ಅಂತದ್ ಕುಟ್ಟಿದ್ರ ಅಂತಂದ್ರ ಎಣ್ಣೆ ಬರ್ತಿದ. ಅದು ಖಿಚಡಿ ಮಾಡ್ತಿರು. ಆ ಖಿಚಡಿ ಸರಿ ಸಪ್ಪನ್ ಬ್ಯಾಳಿ ಮೊಸರು ಹಿಂಗೆ ಏನಾರ ನೀಡ್ತಿರು. ಆಗೊತ್ತು ಶುರು ದಿನ ಮತ್ತ ಅದ್ರ ಬಾದು ಮರುದಿನ ಸಂಡಿಗೆ ಪಲ್ಯ ಸಂಡಿಗೆ ಮಾಡ್ತಿರಿ. ಇವೆಲ್ಲ ಬ್ಯಾಳಿಗಳೆಲ್ಲ ಮಿಕ್ಸ್ ಮಾಡಿ ಹಿಂಗೆಲ್ಲ ಸಂಡಿಗೆ ಗಪ್ಲೆ ಮಾಡಿ ಅವು ಹುರಿದು ಅದು ಖಾರ ಅಂಥವೆಲ್ಲ ಚಲೋ ಮಾಡ್ತಿರು. ಅವು ಹಿಟ್ಟು ಎಸ್ವರ್ ಹಿಟ್ಟು ಅದೆಲ್ಲ ನಮ್ಮ ಅತ್ತೆಯವರು ಕಲ್ಲಿಗೆ ಬೀಸಿ ಅಂತ ಹಿಟ್ಟು ಹಾಕಿ ಮಾಡಿದ್ರೆ ಕೋಳಿ ಬ್ಯಾಳಕಿನ ಹಚ್ಚಕೈತಿತ್ತು. ಅಂತ ಬ್ಯಾಳಿ ಮಾಡ್ತಿರು. ಒಂದಿನ ರೊಟ್ಟಿ ಮಾಡ್ತಿರು. ಅವ್ರು ತಿಂಗಳ ವ್ಯವಸ್ಥಾನ ಕುಡ್ತಿರ್ರಿ, ಬೀಸ್ತಿರ್ರಿ. ಅದು ಮದಿ ಬಂದದಂದ್ರ ಕೈಲೇ ಖಾರ ಕುಟ್ಬೇಕು, ಕಲ್ಲಿಗೆ ಬೀಸ್ಬೇಕು. ಹಿಂಗೆಲ್ಲ ಮಾಡಿ 5 ದಿನ ಒಂದಿನ ಇದ್ರ ಹುಗ್ಗಿ ಇದು ಒಂದು ಸಾಪನ್ ಬೇಳೆ ರೊಟ್ಟಿ ಒಂದಿನ ಹಂದ್ರ ದಿನ ಇಲ್ದ್ರ ಆಂಬ್ಲಿ ಕಿಚಡಿ ಮಾಡ್ತಿರು. ಹಾಕಿನ ದಿನ ಮಾತಿನ ಮರುದಿನ 5ನೇ ದಿನಕ್ಕೆ ಹುಗ್ಗಿ ಮಾಡ್ತಿರು. ಕಡಾಯಿ ತುಂಬ ಹುಗ್ಗಿ ಅದು ಮಾಡಿ ಎಲ್ಲರಿಗೂ 5 ದಿನ ಹಿಂಗೆ ಏನಾರ ಇದ್ದಿಂದೇ ಮಾಡ್ತಿರ್ರಿ ಸರ್. ಅದೇ ಈಗೆಲ್ಲ ಒಂದಿನದಾಗೆ ಆಗ್ಲತ್ತವ ಮದ್ವೆ. 5 ದಿನ ಮಾಡಿದ್ರು ನೋಡಿ.